ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಿಲ್ಲ ಕಣ್ರಿ, ಇವತ್ತು ಸಂಡೇ ಆಗೋದ್ರಿಂದ ಚಿಕನ್ ಸಾಂಬಾರು ಮುದ್ದೆ ಅನ್ನ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಯಾವ್ಯಾವ ಥರ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ನೋಡ್ಕೊಳ್ಬೋದು. ನೋಡ್ರಿ, ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಚಕ್ಕೆ, ಲವಂಗ, ಗಸಗಸೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಚಿಕನ್ ಎಲ್ಲ ರೆಡಿ ತೊಳೆದು ಇಟ್ಕೊಂಡಿದ್ದೀನಿ. ಬನ್ನಿ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಕಾಯಿ ತುರಿ ಹಾಕ್ಕೊಂಡೆ ಎಲ್ಲ ಮಿಕ್ಸಪ್ ಹಾಕ್ಕೊಂಡು ಆದಮೇಲೆ ರುಬ್ಬಿದ್ದಾದಮೇಲೆ ಈ ಥರ ಆಗಿತ್ತು. ನೋಡಿರಿ, ಈ ಥರ ಸಖತ್ತಾಗಿ ರುಬ್ಕೋಬೇಕು, ಯಾಕಂದರೆ ಚೆನ್ನಾಗಿ ರುಬ್ಕೋಬೇಕು. ಆಮೇಲೆ ಒಂದು ಸ್ವಲ್ಪ ಸಾಂಬಾರು ಹಾಕಬೇಕು. ನಿಮಗೆ ಎಷ್ಟು ಬೇಕೋ ಸಾಂಬಾರು ಅಷ್ಟು ಹಾಕ್ಕೊಳ್ರಿ. ಸಾಂಬಾರು ನನಗೆ 2 ಸ್ಪೂನ್ ಹಾಕ್ಕೊಂಡೆ. ನಾನು 2 ಸ್ಪೂನ್ ಸಾಂಬಾರು ಹಾಕ್ಕೊಂಡೆ. 2 ಸ್ಪೂನ್ ಸಾಂಬಾರು ಹಾಕ್ಕೊಂಡಿದ್ದಾದಮೇಲೆ ಖಾರದ ಪುಡಿ ಹಾಕ್ಕೊಂಡೆ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ತಕ್ಕಂಗೆ ಹಾಕ್ಕೊಳ್ಳಿ. ಖಾರ ನಾನು 1.5 ಸ್ಪೂನ್ ಹಾಕ್ಕೊಂಡೆ. 1.5 ಸ್ಪೂನ್ ಹಾಕ್ಕೊಂಡಿದ್ದು ಖಾರ ಎಲ್ಲ ಬಡ್ದಿದ್ಮೇಲೆ ಹಿಂಗೆ ಹಾಕಿತ್ತು. ಆಮೇಲೆ ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಚಿಕನ್ ಈ ಕಡೆ ಎಲ್ಲ ರೆಡಿಯಾಗಿತ್ತಲ್ಲ, ಅದನ್ನು ಎಣ್ಣೆ ಹಾಕಿದ್ದೆ. ಪಾತ್ರೆಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಆಮೇಲೆ ಚಿಕನ್ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಇದು ಮಾಡಿದೆ. ಆಮೇಲೆ ಒಂದು ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕ್ಕೊಂಡು ಗರಂ ಮಸಾಲೆ ಹಾಕ್ಕೊಂಡೆ. ಗರಂ ಮಸಾಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಡಿ. ನಾನೇನು ಜಾಸ್ತಿ ಹಾಕ್ಕೊಳ್ಳಿಲ್ಲ, ಸ್ವಲ್ಪ ಹಾಕ್ಕೊಂಡೆ ಗರಂ ಮಸಾಲೆನೇ. ಸೊ ಹಾಕ್ಕೊಂಡಿದ್ದಾದಮೇಲೆ ಎಲ್ಲ ಇನ್ನೊಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ. ಆದಮೇಲೆ ನೋಡಿರಿ, ಎಲ್ಲ ಎಣ್ಣೆ ಬಿಟ್ಕೋಬೇಕು. ಎಣ್ಣೆ ಬಿಟ್ಕೊಂಡಿದ್ದಾದಮೇಲೆ ಈ ಮಸಾಲೆ ಇದಕ್ಕೆ ಹಾಕ್ಕೋಬೇಕು. ಆ ಮಸಾಲೆ ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು. ನೋಡಿರಿ ಯಾವ ಥರ ಇದೆ. ಸ್ಮೆಲ್ಲು ಚಮ್ಮಂತ ಸಖತ್ತಾಗಿತ್ತು. ಸ್ಮೆಲ್ ಮಾತ್ರ ಚೆನ್ನಾಗಿ ಬರ್ತಾಯಿತ್ತು. ಸೊ ಇವಾಗ ಮಿಕ್ಸಿಲಿ ತೊಳೆದಿದ್ದೆಲ್ಲ ಇತ್ತಲ್ಲ, ರುಬ್ಬಿದ್ದೆಲ್ಲನ ಅದನ್ನು ಹಾಕ್ದೆ. ಆಮೇಲೆ ಫೈನಲ್ ಟಚಪ್ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಈ ಕಡೆ ಒಂದು ಇದರಲ್ಲಿ ಮುದ್ದೆ ಮಾಡೋಣ ಅಂತೇಳ್ಬಿಟ್ಟು ಒಂದು ಗ್ಲಾಸ್ ನೀರಿಟ್ಕೊಂಡು ಎಲ್ಲ ಉಪ್ಪು ಹಾಕ್ಕೊಂಡು ಮುದ್ದೆ ಮಾಡಿದೆ. ಮುದ್ದೆ ಮಾಡೋದಲ್ಲಿ ಆಲ್ರೆಡಿ ಹಿಂದೆ ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ, ನೋಡ್ಕೊಳ್ಳಿ ಹೋಗಿ ಇನ್ ಡೀಟೇಲಾಗಿ. ಈಗ ತೋರಿಸ್ತಾಯಿದ್ದೀನಿ ಅಷ್ಟೇ. ಈಗ ಆಮೇಲೆ ಸಾಂಬಾರು ಈ ಕಡೆ ಅಲ್ಲೇ ಕುದೀತಾ ಇತ್ತು. ನೋಡಿರಿ ಯಾವ ಥರ ಸ್ಮೆಲ್ಲು ಸಖತ್ತಾಗಿ ಬರ್ತಾಯಿತ್ತು. ಚೆನ್ನಾಗಿ ಸ್ಮೆಲ್ಲಲ್ಲೇ ಗೊತ್ತಾಗ್ಬಿಡುತ್ತೆ ಯಾವ ಥರ ಬಂದಿದೆ ಸಾಂಬಾರು ಅಂತ ಹೇಳ್ಬಿಟ್ಟು. ಆಮೇಲೆ ಎಲ್ಲ ಹಾಕ್ಕೊಂಬಿಟ್ಟು ಒಂದು ತಟ್ಟೆಯಲ್ಲಿ ಮುದ್ದೆ ಮತ್ತು ಈರುಳ್ಳಿ ಚಿಕನ್ ಸಾಂಬಾರು ಹಾಕ್ಕೊಂಡು ಮುದ್ದೆ ತಗೊಂಡು ಟೇಸ್ಟ್ ನೋಡಿದೆ. ಸಖತ್ತಾಗಿ ಬಂದಿತ್ತು ಕಣ್ರಿ. ನಿಜ ಸುಳ್ಳು ಹೇಳಲ್ಲ, ಚೆನ್ನಾಗಿ ಬಂದಿತ್ತು. ಆಮೇಲೆ ಪೀಸು ಬೆಂದಿದೆಯಾ ಇಲ್ಲೋ ಅಂತ ನೋಡ್ಬಿಟ್ಟು ಪೀಸು ಟೇಸ್ಟ್ ಮಾಡಿದೆ. ಚೆನ್ನಾಗಿತ್ತು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.